ಪ್ರಧಾನಿ ಮೋದಿ ಆಡಳಿತ ದೇಶದ ಹೆಮ್ಮೆ. 12 ವರ್ಷದಲ್ಲಿ ದೇಶದ ಆರ್ಥಿಕತೆಗೆ ಹೊಸ ಶಕ್ತಿ ಬಂದಿದೆ. ಮೋದಿ ಸರ್ಕಾರದ ಸಾಧನೆಗೆ ಯದುವೀರ್ ಮೆಚ್ಚುಗೆ. ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸುವುದೇ ಬಿಜೆಪಿ ಅಜೆಂಡಾ. ಪ್ರಾದೇಶಿಕ ಶಕ್ತಿಗಳ ಅಸ್ತಿತ್ವಕ್ಕೆ ಕುತ್ತು ತರ್ತಾ ಇದೆ ಬಿಜೆಪಿ. ಬಿಜೆಪಿ ವಿರುದ್ಧ ಶಾಸಕ ಕದಲೂರು ಉದಯ್ ವಾಗ್ದಾಳಿ. ಮೋದಿ 12 ವರ್ಷಗಳ ಯಶಸ್ವಿ ಆಡಳಿತಕ್ಕೆ ಸಂಭ್ರಮಾಚರಣೆ. ಮೈಸೂರು ಮತ್ತು ತುಮಕೂರಿನಲ್ಲಿ ಕಮಲ ಪಡೆ ಸಡಗರ. ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೋದಿಗೆ ಶುಭ ಹಾರೈಕೆ. ವಿವಿಧ ಬೇಡಿಕೆಗಳ ಆಗ್ರಹಿಸಿ ಮೈಸೂರಿನಲ್ಲಿ ರೈತರ ಪ್ರತಿಭಟನೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಪ್ರಾದೇಶಿಕ ಆಯುಕ್ತರಿಗೆ ಹಕ್ಕೊತ್ತಾಯ ಪತ್ರ ಸಲ್ಲಿಕೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ದೇವೇಗೌಡರನ್ನ ಕೈಬಿಟ್ಟ ವಿಚಾರ. ಇದನ್ನ ಮಾಧ್ಯಮದಲ್ಲಿ ದೊಡ್ಡದಾಗಿ ಪ್ರಚಾರ ಮಾಡಿದ್ದೀರಾ? ಸುದ್ದಿಗೋಷ್ಠಿಯಲ್ಲಿ ಮನದಾಳದ ಮಾತು ಬಿಚ್ಚಿಟ್ಟ ಎಚ್ಡಿಡಿ. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ಪ್ರಧಾನಿ ನರೇಂದ್ರ ಮೋದಿ ಅವರ 12 ವರ್ಷಗಳ ಸುದೀರ್ಘ ಹಾಗೂ ಯಶಸ್ವಿ ಆಡಳಿತದ ಕುರಿತು ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೋದಿ ಅವರ ಆಡಳಿತಾವಧಿಯಲ್ಲಿ ಭಾರತವು ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಸಾಗ್ತಾ ಇದೆ. ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬರುವ ಮೊದಲು ದೇಶದ ಆರ್ಥಿಕ ಸ್ಥಿತಿ ಅಸ್ಥಿರವಾಗಿತ್ತು. ಆದರೆ ಕಳೆದ 12 ವರ್ಷಗಳಲ್ಲಿ ದೇಶದ ಆರ್ಥಿಕತೆ ವಿಶ್ವವೇ ಬೆರಗುಪಡಿಸುವ ಮಟ್ಟಕ್ಕೆ ಸುಧಾರಣೆ ಮಾಡಿದೆ. ಇವತ್ತು ವಿದೇಶಿ ಕಂಪನಿಗಳು ಭಾರತದತ್ತ ಮುಖ ಮಾಡ್ತಾ ಇದ್ದು ಬಂಡವಾಳ ಹೂಡಿಕೆಗೆ ಭಾರತವನ್ನೇ ಅಚ್ಚುಮೆಚ್ಚಿನ ತಾಣವಾಗಿದೆ ಅಂತ ಯದುವೀರ್ ಅವರು ವಿವರಣೆ ಮಾಡಿದ್ದಾರೆ. ಇನ್ನು ಮೋದಿ ಸರ್ಕಾರದ ಸಾಧನೆಗಳ ಪಟ್ಟಿಯನ್ನು ನೀಡಿದ ಅವರು, ಕಳೆದ ಕೆಲ ವರ್ಷಗಳಿಂದ ಬರೋಬ್ಬರಿ 25 ಕೋಟಿ ಜನರು ಬಡತನ ರೇಖೆಯಿಂದ ಹೊರಬಂದಿರೋದು ಸರ್ಕಾರದ ಜನಪರ ಆಡಳಿತಕ್ಕೆ ಕೈಗನ್ನಡಿಯಾಗಿದೆ ಅಂತ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಅವರ ಇವತ್ತು 12 ವರ್ಷ ಸತತ ಒಂದು ಚುನಾಯಿತ ಪ್ರಧಾನಮಂತ್ರಿಯಾಗಿ ಭಾರತದ ಒಂದು ಅಭಿವೃದ್ಧಿಗಾಗಿ, ಭಾರತದ ಏಳಿಗೆಗಾಗಿ, ಭಾರತದ ಹಿತರಕ್ಷಣೆಗಾಗಿ ಏನು ಕೊಡುಗೆಗಳು ನೀಡಿದರೆ 12 ವರ್ಷ ಸತತ ಸೇವೆ ಬಗ್ಗೆ ಚರ್ಚಿಸಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ತಾವೆಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ 2014ರಲ್ಲಿ ತಮ್ಮ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಈ ದೇಶದ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ, ಭಾರತೀಯರ ಒಂದು ಹಿತರಕ್ಷಣೆಗೋಸ್ಕರ ಒಂದು ಒಳ್ಳೆ ರಾಷ್ಟ್ರೀಯ, ಒಂದು ಸುಭದ್ರ ರಾಷ್ಟ್ರ, ಒಂದು ಸುರಕ್ಷಿತವಾದಂತಹ ಒಂದು ರಾಷ್ಟ್ರ, ಒಂದು ಶ್ರೇಷ್ಠ ರಾಷ್ಟ್ರ, ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಅಡಿಗಲ್ಲನ್ನು ನೆಟ್ಟಿದ್ರು. ಅದಕ್ಕೆ ತಕ್ಕ ಈ 12 ವರ್ಷ ಅವರು ಹೋರಾಟವನ್ನು ನಡೆಸಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಅನೇಕ ಯೋಜನೆಗಳು, ಮೂಲಸೌಕರ್ಯ ನಿರ್ಮಾಣ ಮಾಡೋದ್ರ ಮೂಲಕ ಇವತ್ತು ಭಾರತವನ್ನು ಉದ್ಧಾರ ಮಾಡಿದೆ. 2014ರಲ್ಲಿ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ, ಬಹುಶಃ ನಮ್ಮ ನೆನಪಲ್ಲಿ ಅದಿನ್ನೂ ಏನು ಆ ಒಂದು ಸಮಸ್ಯೆಗಳು ಇವತ್ತಿಲ್ಲ. ಆದರೆ 2014ರಲ್ಲಿ ನಾವು ಅಸಮತೋಲಿತ ಆರ್ಥಿಕತೆಯ ಪಟ್ಟಿಯಲ್ಲಿ ಒಂದು 5 ಇಕನಾಮಿಗಳಲ್ಲಿ ನಾವು ಗುರುತಿಸಿದ್ವಿ. ಅಂದರೆ ಭಾರತ ಒಂದು ಅನ್ಬ್ಯಾಲೆನ್ಸ್ಡ್ ಮತ್ತು ಒಂದು ಅನ್ಸರ್ಟನ್ ಇಕನಾಮಿಕ್ ಫ್ಯೂಚರಲ್ಲಿ ಆ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥದ್ದು. ಆ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಇವತ್ತು ವಿಶ್ವದ ಒಂದು ಅತ್ಯಂತ ಒಂದು ಬಲವಾಗಿರ್ತಕ್ಕಂಥ ಒಂದು ಆರ್ಥಿಕ ಪರಿಸ್ಥಿತಿಗೆ ಪರಿವರ್ತನೆ ಮಾಡುವಂಥದ್ದು ಸಂಪೂರ್ಣವಾಗಿ ಆ ಕೀರ್ತಿಯನ್ನು ಪ್ರಧಾನಮಂತ್ರಿಯವರು ಮತ್ತು ಕೇಂದ್ರ ಸರ್ಕಾರದ ಅನೇಕ ಆರ್ಥಿಕ ಯೋಜನೆಗಳಿಗೆ ಸಲ್ಲಬೇಕಾಗಿದೆ. ದೇಶದಲ್ಲಿರುವ ಪ್ರಾದೇಶಿಕ ಪಕ್ಷಗಳನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವುದೇ ಬಿಜೆಪಿಯ ಮೂಲ ಅಜೆಂಡಾ ಅಂತ ಶಾಸಕ ಕದಲೂರು ಉದಯ್ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮದ್ದೂರಿನಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಎಷ್ಟೇ ಪ್ರಾದೇಶಿಕ ಪಕ್ಷಗಳಿದ್ರೂ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುವ ನೆಪದಲ್ಲಿ ಹಂತ ಹಂತವಾಗಿ ಆ ಪಕ್ಷಗಳ ಅಸ್ತಿತ್ವವನ್ನೇ ಅಳಿಸಿ ಹಾಕೋದಕ್ಕೆ ಸಂಚು ರೂಪಿಸ್ತಾ ಇದೆ. ಬಿಜೆಪಿಗೆ ಕಾಂಗ್ರೆಸ್ ಪಕ್ಷ ಮಾತ್ರ ನಿಜವಾದ ಎದುರಾಳಿಯಾಗಿತ್ತು. ಇನ್ನು ಉಳಿದ ಪ್ರಾದೇಶಿಕ ಶಕ್ತಿಗಳನ್ನ ತುಳಿಯುವುದೇ ಅವರ ಗುರಿಯಾಗಿದೆ ಅಂತ ಉದಯ್ ಕಿಡಿಕಾರಿದ್ದಾರೆ. ಇದೇ ವೇಳೆ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಗೌರವ ವ್ಯಕ್ತಪಡಿಸಿದ ಶಾಸಕರು, 93 ವರ್ಷ ವಯಸ್ಸಾಗಿದ್ರು ದೇವೇಗೌಡರು ರಾಜ್ಯಸಭೆಯಲ್ಲಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಹಲವು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸಿದ್ದಾರೆ. ಅಂತಹ ಹಿರಿಯ ಮುತ್ಸದಿ ವ್ಯಕ್ತಿತ್ವ ಹಾಗೂ ಹಿರಿತನಕ್ಕೆ ಗೌರವ ಸೂಚಿಸಿ ರಾಜ್ಯಸಭಾ ಸದಸ್ಯ ಸ್ಥಾನದಂತಹ ಅವಕಾಶಗಳನ್ನ ಕಲ್ಪಿಸಬೇಕಿತ್ತು. ಆದರೆ ಬಿಜೆಪಿಯ ನಾಯಕರು ಅವರಿಗೆ ಅಗೌರವ ತೋರುವ ಮೂಲಕ ತಮ್ಮ ಸಂಕುಚಿತ ಮನೋಭಾವವನ್ನ ಪ್ರದರ್ಶನ ಮಾಡಿದ್ದಾರೆ ಅಂತ ಶಾಸಕ ಕದಲೂರು ಉದಯ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಯಸ್ಸಿನಲ್ಲೂ ಕೂಡ ಅವ್ರಿಗೆ ಏನೋ ನಾನು ಸಂಸತ್ತಲ್ಲಿ ಹೋಗಿ ರಾಜ್ಯದ ಬಗ್ಗೆ ಧ್ವನಿ ಎತ್ತಬೇಕು ಅನ್ನುವಂಥ ಹುಮ್ಮಸ್ಸಿದೆ. ಅವ್ರಿಗೆ ವಯಸ್ಸು 93 ಆಗಿರ್ಬೋದು, ಆದರೆ ಆ ಹುಮ್ಮಸ್ಸಿದೆ. ಮತ್ತು ಅವರು
ಅತಿ ಹೆಚ್ಚು BJP ಬಗ್ಗೆ ಅವರು ಗೌರವಿತವಾಗಿ ಪ್ರಧಾನಿಗಳ ಬಗ್ಗೆ ಎಲ್ಲ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಮಾತಾಡ್ತಾರೆ. ಅವರು ಈಗ ಅವರ ಭಾಗವಾಗಿ BJPಯ ಭಾಗವಾಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ ಜೊತೆ ಸೇರಿಕೊಂಡು. ಅವರ ಹಿರಿತನಕ್ಕೆ ಅವರ ಒಂದು ವ್ಯಕ್ತಿತ್ವಕ್ಕೆ ಅವ್ರಿಗೆ ರಾಜ್ಯಸಭಾ ಸ್ಥಾನವನ್ನು ಕೊಟ್ಟು ಅವ್ರಿಗೆ ಗೌರವಿಸಬೇಕಾಗಿದ್ದು ನಮ್ಮ ಅಭಿಪ್ರಾಯ. ಇದರಲ್ಲಿ ರಾಜಕೀಯ ಎಲ್ಲಿಂದ ಬಂತು ಸರ್? ಇದರಲ್ಲಿ ಸಭಾ ಚುನಾವಣೆಯಲ್ಲಿ BJP ಮತ್ತು JDS ಮೈತ್ರಿಯಾಗಿದ್ದರೆ ಕಾಂಗ್ರೆಸ್ ಅವರು ಭಯ ಶುರುವಾಗಿದ್ದು ಅಂತಾರೆ. ನಮಗೆ ಯಾಕೆ ಭಯ? ನಾವು ಯಾವುದ್ರೆಲ್ಲ ಸೋತ್ವ? ಮೈತ್ರಿ ಆದಮೇಲೂ ನಾವು ಎಲ್ಲ ಬೈ ಎಲೆಕ್ಷನ್ ನಾವು ಗೆದ್ದವು. ಮೈತ್ರಿ ಆದಮೇಲೆ ಈಗ ಮೊದಲೇ 3 ಚುನಾವಣೆ ಬಂತು, ನಾವೇ ಗೆದ್ದೋ. ಮೊನ್ನೆ 2 ಚುನಾವಣೆ ಇತ್ತು, ನಾವೇ ಗೆದ್ದೋ. ನಮ್ಗೆ ಯಾಕೆ ಭಯ? ನಮ್ಗೆ ಯಾವುದೇ ಭಯ ಇಲ್ಲ. ನಾವು ಹೇಳೋದು ಹಿರಿತನಕ್ಕೆ ಗೌರವ ಕೊಡಿ, ಅವರ ಒಂದು ಸೇವೆಗೆ ಒಂದು ಗೌರವ ಕೊಡಿ, ಮನ್ನಣೆ ಕೊಡಿ. ಏನೇ ಒಂದು ಸೀಟ್ ಕೊಟ್ಟಿದ್ರೆ ಅವ್ರಿಗೆ ಏನು ಹೋಗ್ತೀನಿ? ಯಾರೋ ಸಂಬಂಧ ಇಲ್ಲದೆ ಇರೋ ವ್ಯಕ್ತಿ ಎಲ್ಲಿವರೆಗೂ ಯಾರಿಗೋ ನೀವು ಸೀಟ್ ಅನೌನ್ಸ್ ಮಾಡ್ತೀರಿ. ಮಾಜಿ ಪ್ರಧಾನಿ ಪಾಪ ಅಷ್ಟು ಕರ್ನಾಟಕದ ಬಗ್ಗೆ ಕಾಳಜಿ ಇಟ್ಕೊಂಡು ಇವತ್ತು ಕೂಡ ಆ ಇಳಿ ವಯಸ್ಸಿನಲ್ಲಿ ಹೋಗಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾರೆ. ಅವ್ರಿಗೆ ಯಾಕೆ ನೀವು ಅವಕಾಶ ಕೊಟ್ಟಿದ್ರೆ ಅವ್ರಿಗೆ ಈ ಒಂದು ರಾಜ್ಯಕ್ಕೆ ಒಂದು ಗೌರವ ಕೊಟ್ಟಂಗೆ ಆಗಲ್ಲ. ಈಗ ರಾಜ್ಯದ ಜನತೆ ಪ್ರಶ್ನೆ ಅಂದರೆ ನಿರ್ಮಲಾ ಸೀತಾರಾಮನ್ ಅಂತ ಆಮದು ಮಾಡ್ಕೊಂಡು ಇಲ್ಲಿ ತಗೊಂಡೋಗಿ ಮಿನಿಸ್ಟರ್ ಮಾಡ್ಕೊಡ್ತೀರಿ, ಹಿರಿಯ ಮುತ್ಸದಿ ದೇವೇಗೌಡರು ಕೊಡಲಿಲ್ಲ. ಹಾಗೆ ಅದೇ ನಾವು ಹೇಳ್ತಾ ಇರೋದು. ನಮ್ಮ ಅಭಿಪ್ರಾಯನೂ ಅದೇ. ಅವ್ರು ಬೇರೆ ಪಾರ್ಟಿ ಇರ್ಬೋದು, ಬೇರೆ ವಿಚಾರ. ಬಟ್ ನಮ್ಮ ರಾಜ್ಯದವರು, ಈ ಪ್ರಧಾನಿಯಾಗಿದ್ದವರು, ಹಿರಿಯರು, ಅಟ್ಲೀಸ್ಟು ಆ ವಯಸ್ಸಿನವರೊಬ್ಬರು ಒಂದು ಸಲಹೆ ಕೊಡಲಿಕ್ಕೆ ಇವತ್ತಿದ್ದಾರೆ ನಮ್ಮ ಮುಂದೆ. ಅವ್ರನ್ನ ಗೌರವಿಸಿ ಅವ್ರಿಗೆ ಗೌರವ ಕೊಡಬೇಕಾಗಿತ್ತು ಅಂತ ನಮ್ಮೆಲ್ಲರ ಸರ್. ಈಗ ಅನುಕಂಪ ಶುರುವಾಗಿದೆ ಅಂತ ಒಂದು ಇದು ಅನುಕಂಪ ಅಲ್ಲ ರೀ, ಅನುಕಂಪ ವಿಚಾರ ಅಲ್ಲ ಸರ್. ಈ ಮೂಲಕ ಅಗೌರವ ಸೂಚಿಸಿದಾರ ಏನಾದರೂ BJP ಅವರು? ಅಗೌರವ ಸೂಚಿಸ್ದಂಗೆ ನಾವು ಮೊದಲೇ ಹೇಳಿದ್ದು. ಅವರು JDS ಅವ್ರನ್ನ ಜೊತೆಗೆ ಸೇರಿಸ್ಕೊಂಡಿರೋದೇ ಇವ್ರನ್ನ ನಿರ್ನಾಮ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಯಶಸ್ವಿಯಾಗಿ 12 ವರ್ಷಗಳ ಆಡಳಿತವನ್ನ ಪೂರೈಸುತ್ತಾ ಇರುವ ಹಿನ್ನೆಲೆ ತುಮಕೂರು ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ನಗರದ ಐತಿಹಾಸಿಕ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ದೇವರ ಪಕ್ಕದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನ ಇಟ್ಟು ಕಾರ್ಯಕರ್ತರು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದು, ಈ ವೇಳೆ ಮೋದಿ ಅವರ ಯಶಸ್ವಿ ಆಡಳಿತಕ್ಕಾಗಿ ಧನ್ಯವಾದವನ್ನ ಸಲ್ಲಿಸಿದ ಕಾರ್ಯಕರ್ತರು ಸಾರ್ವಜನಿಕರಿಗೆ ಸಿಹಿ ಹಂಚಿ ಖುಷಿ ಪಟ್ಟಿದ್ದಾರೆ. ಇನ್ನು ದೇಶಕ್ಕೆ ಅತಿ ಹೆಚ್ಚು ಸೇವೆ ಸಲ್ಲಿಸುತ್ತಾ ಇರುವ ಪ್ರಧಾನಿ ಮೋದಿ ಅವರಿಗೆ ದೇವರು ಉತ್ತಮ ಆಯುಷ್ಯ ಮತ್ತು ಆರೋಗ್ಯವನ್ನ ಕರುಣಿಸಲಿ ಎಂದು ದೇವರಲ್ಲಿ ಬೇಡಿಕೊಂಡಿದ್ದು, ಶಾಸಕ ಜ್ಯೋತಿ ಗಣೇಶ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ಅವರ ನೇತೃತ್ವದಲ್ಲಿ ನಡೆದ ಈ ಸಂಭ್ರಮಾಚರಣೆಯಲ್ಲಿ ನೂರಾರು ಕಾರ್ಯಕರ್ತರು ಮತ್ತು ಪ್ರಮುಖ ಮುಖಂಡರು ಭಾಗಿಯಾಗಿದ್ದರು. ಹೇಗೆ ಸಿಗ್ತಾನಾಗುತ್ತೆ 2 ತಿಂಗಳಾದ್ರು ಅವ್ರು ಬೆಂಗಳೂರು ಎಲ್ಲ ನಾಡು ಇಲ್ಲಿ 10 ದಿವಸ ನನ್ನ ಕ್ಷೇತ್ರದಲ್ಲಿ 25 ಜನನ್ನ ಭೇಟಿ ಮಾಡಿದ್ರು. लक्ष्मण भैया की, हनुमान भैया की, नरेंद्र मोदी जी की, भारतीय जनता पार्टी की, वंदे वंदे मातरम मातरम वंदे मातरम. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಮುಂಭಾಗದಲ್ಲಿ ರೈತರು ಇವತ್ತು ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿಯನ್ನ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ರೈತರು ಹಾಗೂ ಮಹಿಳಾ ರೈತರು ಪಾಲ್ಗೊಂಡು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನಾ ನಿರತ ರೈತರು ತಮ್ಮ ಹಲವು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟು ಅವುಗಳಲ್ಲಿ ಸಮಗ್ರ ನೀರಾವರಿ ಅಭಿವೃದ್ಧಿ, ಬಾಕಿ ಇರುವ ಕಬ್ಬಿನ ಹಣದ ಬಿಡುಗಡೆ, ಕೈಗಾರಿಕೆಗಳಲ್ಲಿ ಸ್ಥಳೀಯ ನಿರುದ್ಯೋಗ ಮತ್ತು ಯುವಕ ಯುವತಿಯರಿಗೆ ಕಾಯಂ
ಉದ್ಯೋಗ ಕಲ್ಪಿಸುವಂತ ಒತ್ತಾಯ ಕೂಡ ಮಾಡಿದ್ರು. ಇದರ ಜೊತೆಗೆ ಕಡ್ಡಾಯವಾಗಿರುವ ಎಐಡಿ ಪದ್ಧತಿಯನ್ನ ಕೈಬಿಡಬೇಕು ಮತ್ತು ರಸಗೊಬ್ಬರಗಳ ಸಮರ್ಪಕ ಪೂರೈಕೆಯನ್ನ ಖಚಿತಪಡಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದು, ಬೇಡಿಕೆಗಳು ಈಡೇರುವವರೆಗೂ ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಘೋಷಣೆ ಮಾಡಿದ ರೈತ ಸಂಘದ ಪದಾಧಿಕಾರಿಗಳು ಪ್ರಾದೇಶಿಕ ಆಯುಕ್ತರಿಗೆ ಹಕ್ಕೊತ್ತಾಯ ಪತ್ರವನ್ನ ಸಲ್ಲಿಸಿದ್ರು. ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಸರ್ಕಾರವಂತೆ ಸರ್ಕಾರ, ಯುರಪ್ಪಂದಂತೆ ಸರ್ಕಾರ, ಸರ್ಕಾರವಂತೆ ಆಫೀಸ್ ಅಂತೆ ಆಫೀಸು, ಯುರಪ್ಪಂದಂತೆ ಆಫೀಸು, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. 8/6/2026 ನಂಜನಗೂಡು ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ. ವಿಚಾರ ಏನು? ನಂಜನಗೂಡು ತಾಲೂಕಿನಲ್ಲಿ ಲಂಚ ಅಂತಕ್ಕಂಥದ್ದು ರಾಜಾರೋಷವಾಗಿ ನಡೀತಾ ಇರ್ತಕ್ಕಂಥದ್ದು. ಅಧಿಕಾರಿಗಳು ಬ್ರೋಕರ್ಗಳನ್ನ ಇಟ್ಕೊಂಡು ಲಂಚನ ಸುಲಿಗೆ ಮಾಡ್ತಾವ್ರೆ. ಮತ್ತು ಒಬ್ಬರು ಒಬ್ಬರು ವ್ಯಕ್ತಿ ಸತ್ತೇ ಇರೋಲ್ಲ, ಸತ್ತೋಗೋರೆ ಅಂದ್ಬಿಟ್ಟು ಸುಳ್ಳು ದಾಖಲೆ ಕೊಟ್ಟು ಖಾತೆ ಮಾಡಿಸ್ಕೊಂಡಿರೋರಿಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಹಿಂದೆ ಇದ್ದಂಥ ಒಬ್ಬರು ತಹಶೀಲ್ದಾರರು ಒಂದು ಆದೇಶ ಮಾಡ್ತಾರೆ, ನನ್ನ ಪರವಾಗಿ ಒಂದು ಆದೇಶ ಮಾಡಿದ್ರೆ ಈಗಿರ್ತಕ್ಕಂಥ ತಹಶೀಲ್ದಾರರು ಇದನ್ನು ತಾವೇ ರದ್ದು ಮಾಡ್ತಕ್ಕಂಥ ಕೆಲಸವನ್ನು ಇವ್ರು ಮಾಡ್ತಾವ್ರೆ. ತಹಶೀಲ್ದಾರ್ ಮಾಡಿರ್ತಕ್ಕಂಥ ಆದೇಶವನ್ನು ತಹಶೀಲ್ದಾರ್ ಯಾಕೆ ಮಾಡ್ತಾರೆ? AC ಅವ್ರು ಮಾಡಬೇಕು, ಇಲ್ಲ DC ಅವ್ರು ಮಾಡಬೇಕು. ಇದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ನಂಜನಗೂಡು ತಾಲೂಕು ಅಧಿಕಾರಿಯಾದ ತಹಶೀಲ್ದಾರಾದ ಸ್ಮಿತಾ ಮೇಡಮ್ ಅವರು ಉಡಾಪಿಯ ಉತ್ತರ ಹೇಳಿ ನಮ್ಮನ್ನು ಧಿಕ್ಕರಿಸಿ ಓದೋದ್ರಿಂದ ನಾವು ನೆನ್ನೆನೂ ಕೂಡ ಪರಕೆ ಚಳವಳಿ ಮಾಡ್ದೋ, ಮೊನ್ನೆ ದಿವಸ ಬಾರ್ಕೋಲ್ ಚಳವಳಿ ಮಾಡ್ದೋ, ನಿನ್ನೆ ದಿವಸ ಪರಕೆ ಚಳವಳಿ ಮಾಡ್ದೋ. ನಮ್ಮ ಪ್ರಮುಖ ಬೇಡಿಕೆ ಏನು ಅಂದರೆ ಜಿಲ್ಲೆಯ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ಬೇಕು. ಯಾಕೆಂದರೆ ಈಗಾಗಲೇ ಬರ ಬಂದಿದೆ, ಕುಡಿಯೋಕ್ಕೆ ಜನಕ್ಕೆ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲದೆ ಆಹಾಕಾರ ಇದ್ದೋಗದೆ. ಆದ್ದರಿಂದ ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ಬೇಕು. ಮತ್ತು ಈಗಾಗಲೇ ರಾಜಕೀಯ ಹಿಂಬಾಲಕರು ಮತ್ತು ಅಧಿಕಾರಿ ಹಿಂಬಾಲಕರು ಸರ್ಕಾರಿ ಜಮೀನನ್ನು ಲಪಟಾಯಿಸೋ ಉದ್ದೇಶದಿಂದ ಎನ್ಕ್ರೋಚ್ ಮಾಡ್ಕೊಂಡಾರೆ, ಒತ್ತುವರಿ ಮಾಡ್ಕೊಂಡವ್ರೆ. ಅದನ್ನು ಈ ಕೂಡಲೇ ತೆರವು ಮಾಡಬೇಕು. ಸಾರ್ವಜನಿಕರ ಸದುದ್ದೇಶಕ್ಕೆ ಅದು ಬಳಕೆ ಆಗಬೇಕು. ಬಡವ್ರಿಗೆ ಕೊಡಿ, ಬಡವ್ರಿಗೆ ಸೈಟ್ ಇಲ್ಲದವ್ರಿಗೆ ಸೈಟ್ ಕೊಡಿ, ಅಥವಾ ಆಫೀಸ್ಗಳು ಮಾಡಿ, ಇಂಥ ಕೆಲಸ ಆಗಬೇಕು. ಮತ್ತು ಈಗೇನು ವಿದ್ಯುತ್ ಖಾಸಗೀಕರಣ ಮಾಡೋಕ್ಕೆ ಹೋಗೋರು, ಈಗಿನ ಮುಖ್ಯಮಂತ್ರಿಗಳು ಬಂದ ತಕ್ಷಣ 16 ಜಿಲ್ಲೆಯ ವಿದ್ಯುತ್ತನ್ನು ಟಾಟಾದವರಿಗೆ ಖಾಸಗೀಕರಣ ಮಾಡೋಕ್ಕೆ ಹೊರಟವ್ರೆ. ಇದು ನಿಲ್ಲಬೇಕು. ಮತ್ತು ಬಿಡದಿನಲ್ಲಿ ಏನು ಟೌನ್ಶಿಪ್ ಮಾಡೋಕ್ಕೆ ಹೋಗೋರೆ ನೋಡಿ, ಅದು ಎರಡನೇ ಇದು ಮಲೆನಾಡು ಪ್ರದೇಶದಂಗೆ ಕಾಣ್ತಾ ಇದೆ. ರೈತರನ್ನ ಒಕ್ಲೆಪ್ಸಂತ ಕೆಲಸ ಮಾಡ್ತಾವ್ರೆ. ಅದಕ್ಕೆ ಈ ಕೂಡಲೇ ಅದು ನಿಲ್ಲಬೇಕು. ಬಿಡದಿಯ ರೈತರಿಗೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥ ಹಕ್ಕೊತ್ತಾಯನೂ ಇಟ್ಟಿದ್ದೀವಿ. ರಾಜ್ಯಸಭಾ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಮೌನ ಮುರಿದಿರುವ ಮಾಜಿ ಪ್ರಧಾನಿ HD ದೇವೇಗೌಡರು ಬೆಂಗಳೂರಿನ JP ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿರೋಧಿಗಳಿಗೆ ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ತಮ್ಮ ನಡುವಿನ ಸಂಬಂಧ ಕೇವಲ ಒಂದು ರಾಜ್ಯಸಭಾ ಸೀಟಿಗೆ ಸೀಮಿತವಲ್ಲ, ಅದು ಕಳೆದ 10 ವರ್ಷಗಳಿಂದ ಬೆಳೆದು ಬಂದ ವೈಯಕ್ತಿಕ ಬಾಂಧವ್ಯ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾನು ಅಧಿಕಾರದ ವ್ಯಾಮೋಹ ಹೊಂದಿದವನಲ್ಲ, ರಾಜ್ಯಸಭಾ ಸದಸ್ಯನಾಗಬೇಕೆಂಬ ಆಸೆ ಇದ್ದಿದ್ರೆ ಕೇಂದ್ರ ನಾಯಕರನ್ನ ಭೇಟಿ ಮಾಡ್ತಾ ಇದ್ದೆ ಅಂತ ಹೇಳಿದ್ರು ಗೌಡ್ರು. ಇನ್ನು ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿತಾ ಇರೋದಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಯಾರ ಹಂಗಿಲ್ಲದೆ ದೇಶ ಮತ್ತು ರಾಜ್ಯದ ಸಮಸ್ಯೆಗಳ ಬಗ್ಗೆ ದನಿ ಎತ್ತೋದಾಗಿ ತಿಳಿಸಿರುವ ಅವರು, ಸಂಸತ್ ಸದಸ್ಯ ಸ್ಥಾನ ಇರದೇ ಹೋದ್ರು ಮೋದಿ ಅವರಿಗೆ ತಮ್ಮ ಪತ್ರ ವ್ಯವಹಾರ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಇನ್ನು JDS ಪಕ್ಷದ ಸಂಘಟನೆಗಳ ಶಕ್ತಿ ಮೀರಿ ಕೆಲಸ ಮಾಡೋದಾಗಿ ಹೇಳಿರುವ ಅವರು, ರಾಜಕೀಯ ಬದುಕಿನ 7 ದಶಕಗಳ ತಮ್ಮ ಬದ್ಧತೆಯನ್ನ ಮರು ಉಚ್ಚಾರಣೆ ಮಾಡಿದ್ರು. HD ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿರುವ ಅವರು, ಮೋದಿ ಅವರ ಸಮರ್ಥ ನಾಯಕತ್ವಕ್ಕೆ ತಮ್ಮ ಬೆಂಬಲ ಎಂದಿಗೂ ಇರುತ್ತೆ ಅಂತ ಭರವಸೆ ನೀಡಿದ್ದಾರೆ. ವೆಂಕಯ್ಯನಾಯ್ಡು ಅವರಿದ್ರು, ಅವರು ಕೂಡ ಮಾತನಾಡಿದರು. ಕಾರ್ಯಕ್ರಮ ಮುಗಿದು ಸೀದಾ ಬೆಂಗಳೂರಿಗೆ ವಾಪಸ್ ಬಂದೆ. ನಾನು ಒಂದು ವೇಳೆ ಏನಾದರೂ ರಾಜ್ಯಸಭಾ ಸದಸ್ಯನಾಗಿ ಕಂಟಿನ್ಯೂ ಆಗಬೇಕು ಅನ್ನೋ ವ್ಯಾಮೋಹ ಇದ್ದರೆ ನಾನು ಇದು ನಮ್ಮ ಕೇಂದ್ರದ ಮುಖಂಡಗಳನ್ನು ಭೇಟಿ ಮಾಡ್ತಾ ಇದ್ದೆ. ನಾನು ಸೀದಾ ಆ ಕಾರ್ಯಕ್ರಮ ಮುಗಿದ ಮರುಕ್ಷಣದಲ್ಲಿ ಬೆಂಗಳೂರಿಗೆ ವಾಪಸ್. ಈ ಮಧ್ಯದಲ್ಲಿ ಕುಮಾರಸ್ವಾಮಿಯವರು ಒಂದು ಹೇಳಿಕೆ ಕೊಟ್ಟರು, ನಾವು 18 ಜನ ಇದ್ದೀವಿ, ನಾವು ರಾಜ್ಯಸಭಾ ಅಪೇಕ್ಷೆ ಮಾಡಲ್ಲ. ಅದು ನಾನು ವೆಲ್ಕಮ್ ಮಾಡಿದೆ. ಏಕೆಂದರೆ ಇದರ ಬಗ್ಗೆ ನಾವು ಯಾಕಪ್ಪ, ಭಾರತೀಯ ಜನತಾ ಪಾರ್ಟಿಲಿ 43 ಜನ ಇದ್ದಾರೆ, ಅವ್ರಿಗೊಂದು ಸೀಟ್ ಆನಂದವಾಗಿ ಸಿಕ್ಕುತ್ತೆ, ನಾವ್ಯಾಕೆ 18 ಜನ ಇಟ್ಕೊಳ್ಳೋದ್ರ ಬಗ್ಗೆ ಆಸಕ್ತಿ ತೋರಿಸ್ಬೇಕು ಅನ್ನೋ ಕುಮಾರಸ್ವಾಮಿ
ಸ್ಟೇಟ್ಮೆಂಟ್ನ ವೆಲ್ಕಮ್ ಮಾಡಿದೆ ನಾನು. ಅದನ್ನು ಇದರಲ್ಲಿ ಮೋದಿಯವರ ನನ್ನ ಸಂಬಂಧ ಒಂದು ರಾಜ್ಯಸಭಾ ಸೀಟಿನಿಂದ ನನ್ನ ಸಂಬಂಧ ಇದೆ ಅಂತ ಹೇಳಿ ಈ ನಾಡಿನ ಜನ, ಈ ರಾಷ್ಟ್ರದ ಜನ ತಿಳ್ಕೊಳ್ಬಾರ್ದು. 1914 ಹೌದು, ಅವರು ಮೊದಲನೇ ಬಾರಿಗೆ ಲೋಕಸಭೆ ಚುನಾವಣೆಯಲ್ಲಿ 286 ಸೀಟನ್ನು ಗಳಿಸಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರ್ಬೋದಾಗಿತ್ತು. ಆದರೂ NDA ಸ್ನೇಹಿತರನ್ನೆಲ್ಲ ಸೇರಿಸಿ ಸರ್ಕಾರ ಮಾಡಿದ್ರು. ನಾನು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗೋದ್ರ ಪ್ರಕರಣದ ಬಗ್ಗೆ ಬಹಳ ಕಠಿಣವಾಗಿ ನಾನು, ಚಂದ್ರಬಾಬು ನಾಯ್ಡು ಅವರು ಕಠಿಣವಾಗಿ ಆ ವಿಷಯದಲ್ಲಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ವಿ. ಅದಾದಮೇಲೆ ಅವರು ಪ್ರಧಾನಮಂತ್ರಿ ಆದಮೇಲೆ ಮೊದಲನೇ ಬಾರಿಗೆ ಅವರ ಭೇಟಿ. ಪ್ರಧಾನಿಯಾಗಿ ಮೋದಿ 4399 ದಿನಗಳ ಸುದೀರ್ಘ ಆಡಳಿತವನ್ನ ಪೂರೈಸ್ತಾ ಇರುವ ಹಿನ್ನೆಲೆ ಇತ್ತ ಮೈಸೂರಿನಲ್ಲೂ ಬಿಜೆಪಿ ಕಾರ್ಯಕರ್ತರು ಜಾಥಾದ ಮೂಲಕ ಸಂಭ್ರಮ ಆಚರಣೆ ಮಾಡಿದ್ರು. ಮೈಸೂರಿನ ಅಗ್ರಹಾರದಲ್ಲಿ ಶಾಸಕ ಶ್ರೀವತ್ಸ ಅವರ ನೇತೃತ್ವದಲ್ಲಿ ಜಾಥಾ ಸಾಗಿದ್ದು, ನಂತರ 101 ಗಣಪತಿ ದೇಗುಲದಲ್ಲಿ ವಿಶೇಷ ಪೂಜೆ ಹಾಗೂ ಅರ್ಚನೆ ಕಾರ್ಯಕ್ರಮಗಳನ್ನು ನೆರವೇರಿಸಿ ಸಿಹಿ ಹಂಚಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉತ್ತಮ ಆರೋಗ್ಯ ಮತ್ತು ಸುದೀರ್ಘ ಆಯುಷ್ಯ ಸಿಗಲಿ ಎಂದು ಪ್ರಾರ್ಥಿಸಿದ ಬಿಜೆಪಿ ಮುಖಂಡರು ದೇಶದ ಪ್ರಗತಿಗಾಗಿ ಅವರು ಮತ್ತಷ್ಟು ಬಲವಾಗಿ ಮುನ್ನಡೆಯಲಿ ಎಂದು ಆಶಿಸಿದ್ರು. ಇನ್ನು ಮೋದಿಯವರ ಸಾಧನೆಯನ್ನ ಕೊಂಡಾಡಿದ ಕಾರ್ಯಕರ್ತರು ಪ್ರಧಾನಿ ಮೋದಿಯ ಈ ಮೈಲಿಗಲ್ಲನ್ನ ಮೈಸೂರಿನಾದ್ಯಂತ ಹಬ್ಬದಂತೆ ಆಚರಣೆ ಮಾಡಿದ್ದಾರೆ. ಸರ್ ಸ್ವಲ್ಪ ಹಿಂದೆ ಜಾಗ ಕೊಡಿ. ಕರೆಕ್ಟಾಗಿತ್ತು, ನಮಗೆ ಕರೆಕ್ಟ್ ಆಗಿದೆ. ಅಣ್ಣ ಬನ್ನಿ ಈ ಕಡೆ. ವರ್ಷ ಸರ್ ಅಲ್ಲೇ ರೀ ಅಣ್ಣ ಬಾರೋ, ಆಯ್ತು ಬಾರೋ. ಯಾವುದೇ ಒಂದು ಜಾರಿ ಕೊಡ್ರಿ ಅಣ್ಣ, ಸ್ವಲ್ಪ ದಾರಿ ಕೊಟ್ಬಿಡಿ. ಮೇಲೆ ಸರ್ ಮೇಲೆ ನಿಂತಿಲ್ಲ ಈಗ ಮೈ ತಿರ್ರ ಮೈ ಕಡೆ ಆದವರು ಹಿಂದೆ ಬರ್ರ. ಇವತ್ತು ಇಡೀ ಜಗತ್ತೇ ನಿಬ್ಬೆರಗಾಗುವಂಗೆ ಮಾಡಿರುವಂಥ ನರೇಂದ್ರ ಮೋದಿಯವರ ದೀರ್ಘಕಾಲಿಕ ಪ್ರಧಾನಮಂತ್ರಿಯಾಗಿ ಏನೋ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಾಖಲೆಗಳನ್ನು ಮುರಿದು ಇವತ್ತು 4399ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ. ನಮಗೆಲ್ಲ ಯಾಕಪ್ಪ ಹರ್ಷ ಅಂದರೆ, ಇಡೀ ದೇಶವನ್ನು ಈ ರೀತಿಯಲ್ಲಿ ಸಮರ್ಥವಾಗಿ ಮುನ್ನಡೆಸ್ತಾ ಇರುವಂಥ ನೆಹರು ಅವರ ದಾಖಲೆಯನ್ನು ಮುರಿದು ಇವತ್ತು ಭಾರತವನ್ನು ವಿಶ್ವಕ್ಕೆ ಜಗದ್ಗುರುಗಳಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥ ನರೇಂದ್ರ ಮೋದಿಯವರ ಇವತ್ತಿನ ಈ ದಾಖಲೆಯನ್ನು ನಾವು ಬೆಳಗ್ಗೆ ವಿಜಯ ಪಥ ಅನ್ನೋ ಅರ್ಥದಲ್ಲಿ
ಅವರಿಗೆ ವಿಜಯೋತ್ಸವದ ರೀತಿಯಲ್ಲಿ ನಾವು ಈಗ ವಾಕಥಾನ್ ಮಾಡಿದ್ದೀವಿ. ಅದಾದಮೇಲೆ ದೇವಸ್ಥಾನದಲ್ಲಿ ಅರ್ಚನೆ ಪೂಜೆಯನ್ನು ಮಾಡಿಸಿ ಅವರಿಗೆ ಆರೋಗ್ಯ ಮತ್ತು ಶಕ್ತಿಯನ್ನು ಕೊಡುವಂತೆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ. ಜೊತೆಗೆ ಇವತ್ತು ಕೃಷ್ಣರಾಜ ಕ್ಷೇತ್ರದ ಎಲ್ಲ ಬೂತ್ಗಳಲ್ಲಿ ಬರುವಂಥ ಒಂದೊಂದು ದೇವಸ್ಥಾನದಲ್ಲಾದರೂ ಅವರ ಹೆಸರಿನಲ್ಲಿ ಅರ್ಚನೆ ಸಲ್ಲಿಸಬೇಕು, ಅದರ ಫೋಟೋವನ್ನು ಗ್ರೂಪ್ಗೆ ಹಾಕಬೇಕು ಅನ್ನೋವಂಥ ಮನವಿ ಮಾಡ್ಕೊಂಡಿದ್ದೀವಿ. ನನ್ನ ಅಂದಾಜು ಇವತ್ತು ಸಂಜೆ ಒಳಗೆ ಒಂದು 225ಕ್ಕೂ ಹೆಚ್ಚು ಬೂತ್ಗಳಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಅವರ ಆರೋಗ್ಯ ಮತ್ತು ಅವರ ಶಕ್ತಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ಒಂದು ವಿಶೇಷ ಪ್ರಯತ್ನ ಕೃಷ್ಣರಾಜ ಕ್ಷೇತ್ರದಲ್ಲಿ ನಡೆದಿದೆ. 2029ಕ್ಕೂ ಅವರೇನು ಆಗ್ತಾರೆ ಸರ್, ಮತ್ತೆ 4ನೇ ಬಾರಿ ಏನಾದ್ರು ಮಾಡ್ಬೋದಾ? ಖಂಡಿತ ಅವರಲ್ಲದೆ ಇನ್ಯಾರಿದ್ದಾರೆ ನಮಗೆ. ನರೇಂದ್ರ ಮೋದಿ ಅವರು ಎಲ್ಲಿವರೆಗೆ ಅವ್ರು ಇಷ್ಟಪಡ್ತಾರೋ ಅಲ್ಲಿವರೆಗೆ ಅವರೇ ಪ್ರಧಾನಿ, ಎರಡನೇ ತಾಟೇ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಚಿರತೆ ಹಾವಳಿ ಮಿತಿಮೀರಿದ್ದು ಒಂದೆಡೆ ಚಿರತೆ ಸೆರೆ ಸಿಕ್ಕಿದ್ರೆ ಮತ್ತೊಂದೆಡೆ ಜಾನುವಾರುಗಳನ್ನ ಬಲಿ ಪಡೆಯುವ ಮೂಲಕ ರೈತರಲ್ಲಿ ಆತಂಕ ಮುಂದುವರೆದಿದೆ. ಕೆಆರ್ಪೇಟೆ ತಾಲೂಕಿನ ರಾಮನಹಳ್ಳಿ ಗ್ರಾಮದಲ್ಲಿ ರೈತರ ಜಾನುವಾರುಗಳ ಮೇಲೆ ಪದೇ ಪದೇ ದಾಳಿ ನಡೆಸ್ತಾ ಇದ್ದ ಚಿರತೆ ಅಂತಿಮವಾಗಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದಿದೆ. ನಾಯಿ ತಿನ್ನಲು ಹೊಂಚು ಹಾಕ್ತಾ ಇದ್ದ ಈ ಚಿರತೆಯ ಚಲನವಲನಗಳು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ವು. ಬೋನಿಗೆ ಬಿದ್ದಿರುವ ವಿಷಯ ತಿಳಿತಾ ಇದ್ದಂತೆ ರಾಮನಹಳ್ಳಿ ಮತ್ತು ಬೀಚನಹಳ್ಳಿ ಗ್ರಾಮದ ರೈತರು ನಿಟ್ಟುಸಿರು ಬಿಟ್ಟಿದ್ದು ಚಿರತೆಯನ್ನ ನೋಡಲು ಗ್ರಾಮಸ್ಥರು ಮುಗಿಬಿದ್ದಿದ್ದಾರೆ. ಆದರೆ ಮತ್ತೊಂದೆಡೆ ಮದ್ದೂರು ತಾಲೂಕಿನ ಕಾಡುಕುತ್ತನಹಳ್ಳಿ ಗ್ರಾಮದಲ್ಲಿ ಚಿರತೆ ಹಾವಳಿ ಆತಂಕಕ್ಕೆ ಕಾರಣವಾಗಿದೆ. ಕಬಿನಿಗೌಡ ಎಂಬುವವರಿಗೆ ಸೇರಿದ ಹಸು ಜಮೀನಿನಲ್ಲಿ ಮೇಯ್ತಾ ಇದ್ದಾಗ ಚಿರತೆ ದಾಳಿ ನಡೆಸಿ ಹಸುವಿನ ದೇಹದ ಅರ್ಧ ಭಾಗವನ್ನ ತಿಂದಿದೆ. ಕೂಡಲೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಈ ಭಾಗದಲ್ಲಿ ಅಡಗಿರುವ ಚಿರತೆಯನ್ನ ಸೆರೆ ಹಿಡಿಯಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. 6 ತಿಂಗಳಿಂದ ಮಾಸಿಕ ವೇತನ ಸಿಗದೆ ಜೀವನ ನಿರ್ವಹಣೆ ಕಷ್ಟವಾಗಿರುವ ಹಿನ್ನೆಲೆ ನೂರಾರು ಆಶಾ ಕಾರ್ಯಕರ್ತರು ಇವತ್ತು ಮೈಸೂರಿನ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಕಾರ್ಯಕರ್ತರು, ನಾವು ಆರೋಗ್ಯ ಇಲಾಖೆಯ ಮುಂಚೂಣಿ ಕಾರ್ಯಕರ್ತರು, ಗ್ರಾಮೀಣ ಭಾಗದ ಜನರ ಆರೋಗ್ಯ ಸುಧಾರಣೆಗೆ ನಾವು ದಿನನಿತ್ಯ ದುಡಿತಾ ಇದ್ದೇವೆ. ಆದರೆ ಕಳೆದ 6 ತಿಂಗಳಿಂದ ನಮಗೆ ಗೌರವ ಧನವನ್ನೇ ನೀಡಿಲ್ಲ. ಕೆಲಸದ ಒತ್ತಡ ಮಾತ್ರ ವಿಪರೀತವಾಗಿದೆ. ಆದರೆ ಕನಿಷ್ಠ ವೇತನವನ್ನಾದರೂ ನೀಡೋದಕ್ಕೆ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ ಎಂದು ಕಣ್ಣೀರು ಹಾಕಿದ್ರು. ನಾವು ಬದುಕುವುದು ಹೇಗೆ? ನಮ್ಮ ವೇತನದ ಹಕ್ಕನ್ನ ಕೇಳಲು ಪದೇ ಪದೇ ಬೀದಿಗೆ ಇಳಿದು ಹೋರಾಟ ಮಾಡಬೇಕೆ? ಪ್ರತಿ ಬಾರಿ ಪ್ರತಿಭಟನೆ ಮಾಡಿದಾಗ ಮಾತ್ರ ಸಂಬಳ ಬಿಡುಗಡೆ ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಗೋಳು ಕೇಳೋರೆ ಯಾರೂ ಇರಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಆಶಾ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷರಾಗಿ ನಾನು ಇದು ಮಾಡ್ತಾ ಇದ್ದೀನಿ. ನಮ್ಮ ಸಮಸ್ಯೆ ಏನಂತಂದರೆ, ಈ ದಿನ ನಾವು ಧರಣಿಗೆ ಇಳಿದಿರೋದು, ನಮಗೆ ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹಧನ ಬರ್ತಾ ಇಲ್ಲ, ಗೌರವಧನ ಬರ್ತಾ ಇಲ್ಲ. ನಮಗೆ ಬರ್ತಾ ಇರೋದು ಕೇವಲ 7,000 ರಿಂದ 8,000 ರೂಪಾಯಿ ಒಳಗಡೆ ನಮಗೆ ಅಮೌಂಟ್ ಬರ್ತಾ ಇರೋದು. ಅದು ಕೂಡ ಸರಿಯಾದ ರೀತಿಯಲ್ಲಿ ಪ್ರತಿ ತಿಂಗಳು ನಮ್ಮ ಅಕೌಂಟ್ಗೆ ಬರ್ತಾ ಇಲ್ಲ. ಅದಕ್ಕೆ ಒಂದು ತಿಂಗಳು ನಾವು ಇವಾಗ ಜನವರಿಯಿಂದ ಇಲ್ಲಿವರೆಗೂ ನಾವು ಸ್ಟ್ರೈಕ್ ಮಾಡಿ ನಾವು ಮೊನ್ನೆ ಕೂಡ ಸ್ಟ್ರೈಕ್ ಮಾಡಿ ಮನವಿ ಪತ್ರ ಕೊಡುತ್ತಲೇ ನಮಗೆ 3 ದಿನದಲ್ಲಿ ನಮಗೆ 3 ತಿಂಗಳದ ಅಮೌಂಟ್ ಹಾಕಿದ್ದಾರೆ. ನಾವು ಬೀದಿಗಿಳಿದಂತೆ ನಮಗೆ ಯಾವುದೇ ರೀತಿ ಹಣನ ಕೊಡ್ತಾ ಇಲ್ಲ ಸರ್ಕಾರ. ದಯವಿಟ್ಟು ನಮ್ಮ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು, ಈ ಹೋದ ವರ್ಷ ನಾವು ಏನು ಸ್ಟ್ರೈಕ್ ಮಾಡಿದ್ವಿ, 10,000 ನಿಗದಿಪಡಿಸ್ತೀನಿ ಅಂತ ಹೇಳಿದ್ರು, 10,000 ಕೂಡ ನಿಗದಿಯಾಗಿ ಪಡಿಸಿಲ್ಲ ಸರ್ಕಾರ, ಮಾತು ತಪ್ಪಿದೆ. ಮತ್ತು ಅಂಗನವಾಡಿ ಬಿಸಿ ಊಟ ಅವರಿಗೆಲ್ಲ ಕೂಡ 1,000 ಹೆಚ್ಚಳ ಮಾಡಿದ್ರು, ಆದರೆ ನಮಗೂ ಕೂಡ ಹೆಚ್ಚಳ ಮಾಡಿಲ್ಲ. ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೂಡ ಇಲ್ಲಿವರೆಗೆ ನಮಗೆ ಮಾಡಿಲ್ಲ. ದಯವಿಟ್ಟು ನಮಗೇನು ಬರಬೇಕು, ಪ್ರತಿ ತಿಂಗಳು ನಮಗೆ 10ನೇ ತಾರೀಕು ಒಳಗಡೆ ನಮಗೆ ಬಂದರೆ ನಮ್ಮ ಜೀವನ ಸಾಗೋಕ್ಕೆ ಸರಿ ಹೋಗುತ್ತೆ. ನಾವು ತುಂಬ ಕಷ್ಟದಲ್ಲಿದ್ದೀವಿ. 5 ತಿಂಗಳಿಗೆ 6 ತಿಂಗಳಿಗೆ ನಮಗೆ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ನಾವು ದಿನದಲ್ಲಿ 2 ಗಂಟೆ ಟೈಮು ಕೆಲಸ ಅಂತಾರೆ, ಆದರೆ ದಿನದ 24 ಗಂಟೆ ಟೈಮು ನಮಗೆ ಕೆಲಸ ಕೊಡ್ತಾ ಇದ್ದಾರೆ. ನಾವು ಮನೆಯಲ್ಲಲ್ದೇ ಹೊರಗಡೆಗೆ ಬಂದು ಕೆಲಸ ಮಾಡ್ತಾ ಇರೋ ಮಹಿಳೆಯರನ್ನ ಬೀದಿಗೆ ಇಳಿದು ನಮ್ಮ ಕಷ್ಟಗಳನ್ನ ನಮ್ಮನ್ನು ಅಯ್ಯೋ ಅನಿಸಿ ನಮಗೆ ಈ ರೀತಿ ಸಂಬಳ ಹಾಕಿಸ್ತಾ ಇದ್ದಾರೆ. ಪ್ರತಿ ಸಾರಿನೂ ನಾವು ಸಂಬಳ ತಗೋಬೇಕು ಅಂದರೆ ಬೀದಿಗಿಳಿಬೇಕು, ಹೋರಾಟ ಮಾಡಬೇಕು, ನಾವು ಸಂಬಳ ತಗೋಬೇಕು, ಇಲ್ದೇ ನಮಗೆ ಸಂಬಳ ಬರಲ್ಲ. ಹಾಗೆಯೇ ನಮಗೆ 2 ಗಂಟೆ ಟೈಮ್ ಕೆಲಸನ 24 ಗಂಟೆ ಟೈಮ್ ಮಾಡಿದ್ದಾರೆ. ಅದು ಕೂಡ ಕೆಲವು PSCಗಳಲ್ಲಿ ಏನು ಮಾಡಿದ್ದಾರೆ, ಟೈಮ್ ಫಿಕ್ಸ್ ಮಾಡಿದ್ದಾರೆ. GPS ಫೋಟೋ ಹಾಕಬೇಕಂದ್ರೆ ಮೊಬೈಲ್ ಕೊಟ್ಟಿಲ್ಲ, ಸಿಮ್ ಒಂದು ಕೊಟ್ಬಿಟ್ರೆ ಎಲ್ಲಿಗೆ ಹಾಕೊಳ್ಳೋದ ನಾವು ಮೊಬೈಲ್ನ? ಅಧಿಕಾರಿಗಳು ನಮ್ಮ ಹಂತದಲ್ಲಿ ಏನು ಮಾಡಬೇಕು ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ ಹೊರತು ಯಾವುದು ಕೂಡ ಇಲ್ಲಿ ಗಂಟೆ ಜಾರಿಯಾಗಿಲ್ಲ ಸರ್. ಇದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.